ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಸರ್ಕಾರ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ವಿಜಯಭೋ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಬೋರಮ್ಮ ಹೆಚ್ ಅಂಗಡಿ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್, ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, HD ಕೋಟೆ, ಮೈಸೂರು ಡಿಸ್ಟಿಕ್. ಸ್ನೇಹಿತರೆ, ಇಂದು ನಾನು ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತದ ಸಂವಿಧಾನದ ಒಂದು ಮೂಲ ರಚನಾ ಸಿದ್ಧಾಂತ. ಸೊ ಈ ವಿಷಯದ ಮೇಲೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಲಾಗತ್ತೆ, ಅದಕ್ಕೆ ವಿಷಯವನ್ನು ಯಾವ ರೀತಿ ನಾವು ವಿಶ್ಲೇಷಣೆ ಮಾಡಬೇಕು ಅನ್ನೋದನ್ನು ವಿವರಿಸ್ತೇನೆ. ಸೊ ದೆನ್ ವಾಟ್ ಈಸ್ ಬೇಸಿಕ್ ಸ್ಟ್ರಕ್ಚರ್? ಸಂವಿಧಾನದ ಮೂಲ ರಚನೆ ಅಂದರೆ ಏನು ಅನ್ನೋದನ್ನು ನಾವು ಕೇಳಿಕೊಂಡ್ರೆ, ಇಟ್ಸ್ ಆನ್ ಇಂಡಿಯನ್ ಜುಡಿಷಿಯಲ್ ಪ್ರಿನ್ಸಿಪಲ್ ಮೋಸ್ಟ್ ನೋಟೇಬಲಿ ಪ್ರಪೋನೆಡ್ ಬೈ ದ ಜಸ್ಟಿಸ್ ಹಂಸರಾಜ್ ಖನ್ನಾ. ಸೊ ಇದೊಂದು ಭಾರತದ ನ್ಯಾಯಾಂಗ ತತ್ವವಾಗಿದ್ದು, ಮುಖ್ಯವಾಗಿ ನ್ಯಾಯಾಧೀಶರಾದಂಥ ಹಂಸರಾಜ್ ಖನ್ನಾ ಅವರು ಇದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಹಾಗಿದ್ರೆ ಏನು ಸಂವಿಧಾನದ ಮೂಲ ರಚನೆ ಅಂದರೆ ಅನ್ನೋದನ್ನು ಕೇಳ್ಕೊಂಡಾಗ, ಇಟ್ ಮೀನ್ಸ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಹ್ಯಾಸ್ ಸರ್ಟನ್ ಬೇಸಿಕ್ ಫ್ಯೂಚರ್ಸ್ ದಟ್ ಕೆನಾಟ್ ಬಿ ಅಲ್ಟರ್ಡ್ ಆರ್ ಡಿಸ್ಟ್ರಾಯ್ಡ್ ಥ್ರೂ ಅಮೆಂಡ್ಮೆಂಟ್ಸ್ ಬೈ ದ ಪಾರ್ಲಿಮೆಂಟ್. ಸೊ ಪಾರ್ಲಿಮೆಂಟ್ ಸಂವಿಧಾನವನ್ನು ತಿದ್ದುಪಡಿ ಮಾಡುವಾಗ ಸಂವಿಧಾನದ ಕೆಲವು ಮೂಲ ಲಕ್ಷಣಗಳಿಗೆ, ಅಂಶಗಳಿಗೆ ಧಕ್ಕೆ ಮಾಡದೇ ರೀತಿ, ಅವುಗಳಲ್ಲಿ ಬದಲಾವಣೆ ತರದೇ ಇರೋ ರೀತಿ ತಿದ್ದುಪಡಿ ಮಾಡಬೇಕಾಗತ್ತೆ. ಸೊ ಇದನ್ನೇ ಮೂಲ ರಚನಾ ಸಿದ್ಧಾಂತ ಅಂತ ಕರಿತೇವೆ. ಸೊ ಎನಿವೇ, ದೇರ್ ಈಸ್ ನೋ ಮೆನ್ಷನ್ ಆಫ್ ದ ಟರ್ಮ್ ಬೇಸಿಕ್ ಸ್ಟ್ರಕ್ಚರ್ ಎನಿವೇರ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಆದರೂ ಕೂಡ ನಂತರದಲ್ಲಿ ಅನೇಕ ಕೇಸ್ಗಳ ಮೂಲಕ ಇದು ತನ್ನ ಅಸ್ತಿತ್ವವನ್ನು ಪಡ್ಕೊಳ್ಳುತ್ತೆ. ಸೊ ಮುಖ್ಯವಾಗಿ ಇಲ್ಲಿ ಈ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಹುಟ್ಕೊಳ್ಳೋದಕ್ಕೆ ಎರಡು ವಿಧಿಗಳ ನಡುವಿನ ಪೈಪೋಟಿ ಕಾರಣ. ಏನು 13ನೇ ವಿಧಿ ಮತ್ತು 368ನೇ ವಿಧಿ, ಈ ಎರಡೂ ವಿಧಿಗಳ ನಡುವಿನ ಒಂದು ಪೈಪೋಟಿ, ಯಾವುದು ಮೇಲು ಯಾವುದು ಕಡಿಮೆ ಅನ್ನೋದು. ಇದು ಆರ್ಟಿಕಲ್ 13 ಸೇಸ್ ದಟ್ ಇಟ್ ಇಸ್ ದ ಪ್ರೊಟೆಕ್ಟರ್ ಆಫ್ ಫಂಡಮೆಂಟಲ್ ರೈಟ್ಸ್. ಇದನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕರಿತೇವೆ ನಾವು. ಏಕೆ ಅಂದರೆ ಪಾರ್ಲಿಮೆಂಟ್ ಜಾರಿಗೊಳಿಸ್ತಕ್ಕಂಥ ಯಾವುದೇ ಕಾನೂನುಗಳು ಒಂದು ವೇಳೆ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತರುವ ಹಾಗಿದ್ದರೆ ಅವುಗಳನ್ನು ನಲ್ ಆ್ಯಂಡ್ ವೈಡ್ ಅಂತ ಘೋಷಿಸುವ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಇದೆ 13ನೇ ವಿಧಿ ಅಡಿಯಲ್ಲಿ. ಇನ್ನು 368ನೇ ವಿಧಿ ಏನು ಹೇಳುತ್ತೆ ಅಂದರೆ, ಪಾರ್ಲಿಮೆಂಟ್ಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರ, ದ ಪವರ್ ಆಫ್ ಪಾರ್ಲಿಮೆಂಟ್ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಸೊ ಇದು 368ನೇ ವಿಧಿ ಇದನ್ನು ನೀಡುತ್ತೆ. ಸೊ ಇವೆರಡೂ ವಿಧಿಗಳ ನಡುವಿನ ಪೈಪೋಟಿಯಿಂದ ಯಾವ ರೀತಿ ಈ ಬೇಸಿಕ್ ಸ್ಟ್ರಕ್ಚರ್ ಥಿಯರಿ ಹುಟ್ಕೊಳ್ತು, ತನ್ನ ಅಸ್ತಿತ್ವವನ್ನು ಪಡೀತು ಅನ್ನೋದನ್ನು ದ ಎವಲ್ಯೂಷನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಥಿಯರಿ ಅನ್ನೋದರ ಮೂಲಕ ಹಂತ ಹಂತವಾಗಿ ಬೇರೆ ಬೇರೆ ಕೇಸ್ಗಳ ಮೂಲಕ ನಾವು, ಕೇಸಿನ ತೀರ್ಪುಗಳ ಮೂಲಕ ಇದನ್ನು ನಾವು ವಿಶ್ಲೇಷಿಸಬೇಕು. ಸ್ನೇಹಿತರೆ, ತುಂಬ ಸೂಕ್ಷ್ಮ ವಿಷಯ. ಇಲ್ಲಿ ಪ್ರತಿಯೊಂದು ಅಂಶವನ್ನು, ಪ್ರತಿಯೊಂದು ಕೇಸಿನ ತೀರ್ಪನ್ನು ನಾವು ಅತ್ಯಂತ ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡಿದಾಗ ನಾವು ಈ ವಿಷಯನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಇಲ್ಲಿ ನಾನು ಮುಖ್ಯವಾಗಿ ಅದರ ಸ್ಟೇಜಸ್ಸನ್ನು, ಎವಲ್ಯೂಷನನ್ನು 3 ಸ್ಟೇಜಸ್ಗಳಲ್ಲಿ ಹೇಳ್ತೇನೆ. ಒಂದು ಪ್ರೀ ಕೇಶವಾನಂದ ಡಿಸಿಷನ್. ಸೊ ಕೇಶವಾನಂದ ಕೇಸ್ನ ಪೂರ್ವದಲ್ಲಿ ಏನು ಕೇಸ್ಗಳು ಬಂದವು ಅಲ್ಲಿ ಎಲ್ಲೂ ಕೂಡ ದೇರ್ ಇಸ್ ನೋ ಮೆನ್ಷನ್ ಆಫ್ ಬೇಸಿಕ್ ಸ್ಟ್ರಕ್ಚರ್, ಈ ಮೂಲ ರಚನಾ ಸಿದ್ಧಾಂತದ ಒಂದು ಎಲ್ಲೂ ಪ್ರಸ್ತಾಪ ಆಗಿಲ್ಲ, ಮೆನ್ಷನ್ ಆಗಿಲ್ಲ. ಮೊಟ್ಟ ಮೊದಲ ಬಾರಿಗೆ ಕೇಶವಾನಂದ ಡಿಸಿಷನ್ನಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಏನಾಯಿತು, ಪ್ರಪೋಸಲ್ ಆಯಿತು. ನಂತರ ಪೋಸ್ಟ್ ಕೇಶವಾನಂದ ಡಿಸಿಷನ್ನಲ್ಲಿ ಈ ಬೇಸಿಕ್ ಸ್ಟ್ರಕ್ಚರ್ ಥಿಯರಿ ಅನ್ನೋದೇನಾಯಿತು, ಕೆಲವು ಕೇಸ್ಗಳಲ್ಲಿ ಇಟ್ ಸ್ಟ್ರೆಂಥನ್ಡ್, ಪ್ರಬಲವಾಯಿತು, ಸಬಲೀಕರಣಕ್ಕೆ ಒಳಪಟ್ಟು. ಇನ್ನು ಕೆಲವು ಕೇಸುಗಳಲ್ಲಿ ಇಟ್ ಕ್ರಿಸ್ಟಲೈಸ್ಡ್, ಅಂದರೆ ಸ್ಪಷ್ಟೀಕರಣಕ್ಕೆ ಒಳಪಟ್ಟು. ಇನ್ನು ಕೆಲವು ಕೇಸುಗಳಲ್ಲಿ ನ್ಯೂ ಡೈಮೆನ್ಷನ್ಸ್ ಆ್ಯಡೆಡ್, ಹೊಸ ದೃಷ್ಟಿಕೋನಗಳು, ಆಯಾಮಗಳು ಇದಕ್ಕೆ ಸೇರಿಸಲ್ಪಟ್ಟವು. ಸೊ ಇದು ಪ್ರತಿಯೊಂದು ಸ್ಟೇಜನ್ನು ನಾವು ವಿವರವಾಗಿ ನೋಡೋದಾದರೆ, ಕೇಸಸ್ ಬಿಫೋರ್ ಕೇಶವಾನಂದ ಡಿಸಿಷನ್. ಸೊ ನೋಡಿ, ಕೇಶವಾನಂದ ಡಿಸಿಷನ್ ಅನ್ನೋದು 1973ರಲ್ಲಿ ಒಂದು ನಮ್ಮ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಥಿಯರಿಯಲ್ಲಿ ಬರ್ತಕ್ಕಂಥ ಮೈಲುಗಲ್ಲು ಅಂತ ಹೇಳ್ತೀವಿ ನಾವು. ಇತ್ತೀಚೆಗೆ ಈ ಕೇಶವಾನಂದ ಭಾರತಿ, ಸೊ ಈ ಕೇಸನ್ನು ನ್ಯಾಯಾಲಯಕ್ಕೆ, ಕೇರಳದ ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹೋದವರು ಕೇಶವಾನಂದ ಭಾರತಿ, ಒಬ್ಬ ಸ್ವಾಮೀಜಿಗಳು. ಸೊ ಇತ್ತೀಚೆಗೆ ಇವರು ನಿಧನರಾದರು. ಸೊ ಇವರು ಈ ಕೇಸ್ನಲ್ಲಿ ಸೋತರೂ ಕೂಡ ಈ ನಮ್ಮ ಸಂವಿಧಾನದ ಒಂದು ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಮೈಲುಗಲ್ಲಾದಂಥ ಕೇಸ್ ಇದು ಅಂತ ಕರಿತೇವೆ ನಾವು. ಸೊ ಈ ಕೇಸ್ಗಿಂತ ಮುಂಚಿನ ಏನು ಕೇಸಸ್ಗಳಲ್ಲಿ ಎಲ್ಲೂ ಕೂಡ ಏನೂ ಇಲ್ಲ, ಸಂವಿಧಾನದ ಮೂಲ ರಚನೆ ಅನ್ನೋದು ಮೆನ್ಷನ್ ಆಗಿಲ್ಲ. ಸೊ ಹಾಗಿದ್ರೆ ಯಾವ್ಯಾವ ಕೇಸುಗಳು? ಮೊದಲೇದು ಶಂಕರಿ ಪ್ರಸಾದ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1951. ಸೊ ಈ ಕೇಸ್ನಲ್ಲಿ ಪಾರ್ಲಿಮೆಂಟಿಗೆ
ಮೂಲಭೂತ ಹಕ್ಕುಗಳನ್ನೂ ಸೇರಿದಂತೆ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಇದೆ ಅನ್ನುವ ತೀರ್ಪನ್ನು ನೀಡಲಾಯಿತು. ಏನು ಸಜ್ಜನ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ 1965 ಈ ಕೇಸ್ನಲ್ಲೂ ಸಹ ಈ ಹಿಂದಿನ ಶಂಕರಿ ಪ್ರಸಾದ್ ಕೇಸಿನ ತೀರ್ಪನ್ನೇ ಎತ್ತಿ ಹಿಡಿಯಲಾಯಿತು. ಬಟ್ ಇಲ್ಲಿ ಇಬ್ಬರು ನ್ಯಾಯಾಧೀಶರು ಏನು ಹೇಳಿದರು ಅಂದರೆ ಒಂದು ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಸಂವಿಧಾನದ ಕೆಲವು ಮೂಲ ಲಕ್ಷಣಗಳು ಮಹತ್ವವಾಗಿದ್ದಾವೆ, ಸರ್ಟನ್ ಬೇಸಿಕ್ ಫೀಚರ್ಸ್ ಆರ್ ಸೀಕ್ರೆಟ್ ಅಂತ ಇಬ್ಬರು ಜಡ್ಜ್ಗಳು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದರು. ಅಂದರೆ ಬಹುಮತದ ತೀರ್ಪು ಏನಾಗಿತ್ತು, ಶಂಕರಿ ಪ್ರಸಾದ್ ತೀರ್ಪನ್ನೇ ಎತ್ತಿ ಹಿಡಿಯಲಾಯಿತು ಈ ಕೇಸ್ನಲ್ಲೂ ಸಹ. ಬಟ್ ಇಲ್ಲಿ ಎಲ್ಲೋ ಒಂದು ಕಡೆಗೆ ಧ್ವನಿ ಎತ್ತಲ್ಪಟ್ಟಿತು, ಬೇಸಿಕ್ ಸ್ಟ್ರಕ್ಚರ್ ಥಿಯರಿ ಅದಕ್ಕೆ. ನಂತರ ಗೋಲಕ್ನಾಥ್ ಕೇಸಲ್ಲಿ, ಗೋಲಕ್ನಾಥ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ 1967, ಸೊ ಈ ಕೇಸ್ನಲ್ಲಿ ಏನಾಯಿತು ಅಂದರೆ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತರ್ತಕ್ಕಂಥ ಯಾವುದೇ ತಿದ್ದುಪಡಿಗೆ ಅವಕಾಶ ಇಲ್ಲ ಪಾರ್ಲಿಮೆಂಟ್ನಿಂದ ಅನ್ನೋದನ್ನು ಸ್ಪಷ್ಟಪಡಿಸಲಾಯಿತು. ಇಲ್ಲಿ ಮುಖ್ಯ ನ್ಯಾಯಾಧೀಶರಾದಂತಹ ಸುಬ್ಬಾರಾವ್ ಹೇಳ್ತಾರೆ ಏನಂದರೆ ಆರ್ಟಿಕಲ್ 368 ಪ್ರೊವೈಡೆಡ್ ಪ್ರೊಸೀಜರ್ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ಓನ್ಲಿ, ನಾಟ್ ದ ಪವರ್ ಟು ಅಮೆಂಡ್ ಅಂತ. ಅದು ಈ ವಿಧಿ ಸಂವಿಧಾನಕ್ಕೆ, ಪಾರ್ಲಿಮೆಂಟ್ಗೆ ಸಂವಿಧಾನ ತಿದ್ದುಪಡಿಯ ವಿಧಾನವನ್ನು ತಿಳಿಸುತ್ತೆ ಹೊರತಾಗಿ ತಿದ್ದುಪಡಿ ಅಧಿಕಾರವನ್ನು ನೀಡುವುದಿಲ್ಲ ಅನ್ನೋ ಒಂದು ಸ್ಪಷ್ಟ ಅಂಶವನ್ನು ಈ ನ್ಯಾಯಾಧೀಶರು ಹೇಳ್ತಾರೆ. ನಂತರದಲ್ಲಿ ಅಂದರೆ ಈ ಕೇಸ್ನಲ್ಲಿ ಟೋಟಲಿ ಏನಾಯಿತು ಅಂದರೆ ಪಾರ್ಲಿಮೆಂಟಿನ ಅಧಿಕಾರ ಕಡಿಮೆ ಆಯಿತು ಸಂವಿಧಾನ ತಿದ್ದುಪಡಿ ವಿಷಯದಲ್ಲಿ. ಸೊ ಇದನ್ನು ಒಂದು ಗೋಲಕ್ನಾಥ್ ಎಫೆಕ್ಟ್ನ ಕಡಿಮೆ ಮಾಡೋದಕ್ಕೋಸ್ಕರ ಪಾರ್ಲಿಮೆಂಟ್ ಒಂದು ಹೊಸ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತಂತು, 24ನೇ ತಿದ್ದುಪಡಿ ಕಾಯ್ದೆ 1971 ಮೂಲಕ. ಸೊ ಇಲ್ಲಿ ಮುಖ್ಯವಾಗಿ ಈ ಗೋಲಕ್ನಾಥ್ ಕೇಸ್ನ ಒಂದು ಎಫೆಕ್ಟನ್ನು ಕಡಿಮೆ ಮಾಡೋದಕ್ಕೆ 13 ಮತ್ತು 368ನೇ ವಿಧಿಗಳಿಗೆ ಕೆಲವು ಬದಲಾವಣೆಗಳನ್ನು ತರಲಾಯಿತು. ಸೊ ಇಲ್ಲಿ ಆರ್ಟಿಕಲ್ 13ಗೆ ಕ್ಲಾಸ್ 4ಅನ್ನು ಸೇರಿಸೋದ್ರ ಮೂಲಕ ನಥಿಂಗ್ ಇನ್ ಆರ್ಟಿಕಲ್ 13 ವುಡ್ ಅಪ್ಲೈ ಟು ಆರ್ಟಿಕಲ್ 368 ಅನ್ನೋ ಅಂಶವನ್ನು ಸೇರಿಸಲಾಯಿತು. ಅಂದರೆ 13ನೇ ವಿಧಿಯ ಯಾವುದೇ ಅಂಶಗಳು 368ನೇ ವಿಧಿಗೆ ಅನ್ವಯಿಸೋದಿಲ್ಲ ಅನ್ನೋದನ್ನು ಸೇರಿಸಿದ್ರು. ಹಾಗೆ ಆರ್ಟಿಕಲ್ 368ಗೆ ಕ್ಲಾಸ್ 3ಅನ್ನು ಸೇರಿಸಿ ನಥಿಂಗ್ ಇನ್ ಆರ್ಟಿಕಲ್ 13 ಶಾಲ್ ಅಪ್ಲೈ ಟು ಆರ್ಟಿಕಲ್ 368, ಸೇಮ್ 13ನೇ ವಿಧಿ ಯಾವುದೇ ಅಂಶಗಳು 368ನೇ ವಿಧಿಗೆ ಅನ್ವಯಿಸೋದಿಲ್ಲ ಅಂತ ಇಲ್ಲಿ ಕೂಡ ಒಂದು 3ನೇ ಕ್ಲಾಸ್ ಮೂಲಕ ಸೇರಿಸಲಾಯಿತು. ಅಂದರೆ ಟೋಟಲಿ ಇಲ್ಲೇನು 13ನೇ ವಿಧಿಯನ್ನು ಬಿಟ್ಟು ಅಂದರೆ ಎನಿಥಿಂಗ್ ಕ್ಯಾನ್ ಬಿ ಅಮೆಂಡೆಡ್ ಅಂಡರ್ ಆರ್ಟಿಕಲ್ 368 ವಿತೌಟ್ ಅಟ್ರಾಕ್ಟಿಂಗ್ ಜುಡಿಷಿಯಲ್ ರಿವ್ಯೂ. ಅಂದರೆ 13ನೇ ವಿಧಿಯ ಅಡಿಯಲ್ಲಿ ಏನು ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತರದೇ ರೀತಿ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡಬಹುದು ಅನ್ನೋ ಥರ ಈ ತಿದ್ದುಪಡಿ ಕಾನೂನನ್ನು ಸೇರಿಸಲಾಯಿತು. ನಂತರ ಬರೋದೇ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ 1973. ಸೊ ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಎಂ ಕೆ ನಂಬಿಯಾರ್ ನ್ಯಾಯಾಧೀಶರಿಂದ ಈ ಒಂದು ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಸಂವಿಧಾನದ ಮೂಲ ರಚನಾ ಸಿದ್ಧಾಂತ ಪರಿಚಯಿಸಲ್ಪಡ್ತು. ಸೊ ಇದ್ರ ಮೂಲಕ ಏನನ್ನು ಸ್ಪಷ್ಟಪಡಿಸಲಾಯಿತು ಅಂದರೆ ಪಾರ್ಲಿಮೆಂಟ್ ಸಂವಿಧಾನದ ಮೂಲ ಲಕ್ಷಣಗಳಿಗೆ ಧಕ್ಕೆಯಾಗದ ರೀತಿ ತಿದ್ದುಪಡಿ ಮಾಡುವ ಅಧಿಕಾರವನ್ನು ಹೊಂದಿದೆ. ಸೊ ಇದು ಮೂಲ ರಚನೆ ಸಿದ್ಧಾಂತದ ಪ್ರತಿಪಾದನೆ. ನಂತರ ದೆನ್ ವಾಟ್ ಬೇಸಿಕ್ ಸ್ಟ್ರಕ್ಚರ್ ಇನ್ಕ್ಲೂಡ್ಸ್. ಸೊ ಇಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಅಂದರೆ ಏನನ್ನು ಒಳಗೊಳ್ಳುತ್ತೆ ಅನ್ನೋದನ್ನು ನಾವು ಒಂದು ಕಡೆಗೆ ನೋಡಿದರೆ ಸುಪ್ರೀಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್, ರಿಪಬ್ಲಿಕನ್ ಆ್ಯಂಡ್ ಡೆಮೊಕ್ರೆಟಿಕ್ ಫಾರ್ಮ್ ಆಫ್ ಗೌರ್ಮೆಂಟ್, ಸೆಕ್ಯುಲರ್ ಫಾರ್ಮ್ ಆಫ್ ಕಾನ್ಸ್ಟಿಟ್ಯೂಷನ್, ಸಪ್ರೇಷನ್ ಆಫ್ ಪವರ್ ಅಮಾಂಗ್ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯರಿ, ಫೆಡರಲ್ ಕ್ಯಾರೆಕ್ಟರ್ ಆಫ್ ಕಾನ್ಸ್ಟಿಟ್ಯೂಷನ್, ಯೂನಿಟರಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ನೇಷನ್, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಮ್ಯಾಂಡೇಟ್ ಟು ಬಿಲ್ಡ್ ಎ ವೆಲ್ಫೇರ್ ಸ್ಟೇಟ್, ಎಸೆನ್ಷಿಯಲ್ ಫಂಡಮೆಂಟಲ್ ಫ್ರೀಡಮ್. ಸೊ ಇಷ್ಟು ಅಂಶಗಳನ್ನ ನಾವು ಈ ಬೇಸಿಕ್ ಸ್ಟ್ರಕ್ಚರ್ ಇದರಲ್ಲಿ ಪಟ್ಟಿಯಲ್ಲಿ ನೋಡ್ತೇವೆ. ಸೊ ನಂತರದ ಕೇಸ್ನಲ್ಲಿ ಏನಾಯಿತು ಅಂದರೆ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಸ್ಟ್ರೆಂಥನ್ಡ್. ಕೆಲವು ಕೇಸ್ಗಳಲ್ಲಿ ಈ ಒಂದು ಸಿದ್ಧಾಂತ ಪ್ರಬಲವಾಯಿತು. ಯಾವ ಕೇಸ್ಗಳು ಅಂದರೆ ಇಂದಿರಾ ಗಾಂಧಿ ವರ್ಸಸ್ ರಾಜ್ ನರೇನ್ 1975. ಸೊ ಈ ಕೇಸ್ನ ಮೇನ್ ಇಶ್ಯೂ ಏನಾಗಿತ್ತು ಅಂದರೆ ಟು ಕೀಪ್ ದ ಎಲೆಕ್ಷನ್ ಮ್ಯಾಟರ್ ಔಟ್ ಆಫ್ ದ ಪ್ರಿವ್ಯೂ ಆಫ್ ಕೋರ್ಟ್. ಸೊ ಎಲೆಕ್ಷನ್ ವಿಷಯವನ್ನು, ಚುನಾವಣಾ ವಿಷಯವನ್ನು ನ್ಯಾಯಾಂಗದಿಂದ ಹೊರಗಿಡಬೇಕು ಅನ್ನೋದು ಕೇಸ್ನ ಮುಖ್ಯ ವಾದ ಆಗಿತ್ತು.
ಆದರೆ ಪ್ರಜಾಪ್ರಭುತ್ವ ಅನ್ನೋದು ನಮ್ಮ ಸಂವಿಧಾನದ ಮೂಲ ರಚನೆಯ ಮೂಲ ಲಕ್ಷಣ. ಸೊ ಡೆಮೋಕ್ರಸಿ ಈಸ್ ಒನ್ ಆಫ್ ದ ಬೇಸಿಕ್ ಫೀಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಆಟೋಮೆಟಿಕಲಿ ಇಟ್ ಇನ್ಕ್ಲೂಡ್ಸ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಅಂತ ಕರಿತೀವಿ. ಪ್ರಜಾಪ್ರಭುತ್ವ ಮೂಲ ಲಕ್ಷಣ ಆಗಿರೋದ್ರಿಂದ ಪ್ರಜಾಪ್ರಭುತ್ವವನ್ನು ಜಾರಿಗೆ ತರೋದು ಯಾವುದು? ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ. ಸೊ ಹೀಗಾಗಿ ಆಟೋಮೆಟಿಕಲಿ ಎಲೆಕ್ಷನ್ ವಿಷಯ ಕೂಡ ನ್ಯಾಯಾಂಗದ ಅಧೀನದಲ್ಲಿ ಬರುತ್ತೆ ಅನ್ನೋ ವಿಷಯವನ್ನು ಇಲ್ಲಿ ಸ್ಪಷ್ಟ ಮಾಡೋದರ ಮೂಲಕ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನನ್ನು ಏನು ಮಾಡಿತು? ಸಬಲ ಮಾಡಲಾಯಿತು. ಇನ್ನು ಮಿನರ್ವಾ ಮಿಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1980. ಸೊ ಈ ಕೇಸ್ನಲ್ಲಿ ಈ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನನ್ನು ಸ್ಪಷ್ಟಪಡಿಸಲಾಯಿತು. ಇದು ಸ್ಪಷ್ಟವಾಗಿ ಹೇಳ್ಬಿಡ್ತು, ಏನು? ಕಾನ್ಸ್ಟಿಟ್ಯೂಷನ್ ಈಸ್ ಸುಪ್ರೀಂ, ಸಂವಿಧಾನ ಶ್ರೇಷ್ಠವಾದುದು, ನ್ಯಾಯಾಂಗ ಅಲ್ಲ ಮತ್ತು ಪಾರ್ಲಿಮೆಂಟ್ ಅಲ್ಲ. ಸೊ ಹೀಗಾಗಿ ಪಾರ್ಲಿಮೆಂಟ್ರಿ ಪವರ್ ಆಫ್ ಅಮೆಂಡ್ಮೆಂಟ್ ಈಸ್ ನಾಟ್ ಅಬ್ಸಲ್ಯೂಟ್. ಪಾರ್ಲಿಮೆಂಟಿನ ತಿದ್ದುಪಡಿ ಮಾಡುವ ಅಧಿಕಾರ ಅನಿರ್ಬಂಧಿತವಲ್ಲ. ಏನಿದ್ರೂ ಸಂವಿಧಾನನೇ ಸರ್ವಶ್ರೇಷ್ಠವಾದುದು ಅನ್ನೋ ಸ್ಪಷ್ಟತೆಯನ್ನು ಈ ಕೇಸಿನ ತೀರ್ಪು ಹೊರಹಾಕ್ತು. ನಂತರದ ಕೇಸು ವಾಮನ್ ರಾವ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1981. ಸೊ ಇದು ಕೂಡ ಸ್ಪಷ್ಟಪಡಿಸ್ತು ಏನು ಅಂದರೆ ಆರ್ಟಿಕಲ್ 32 ಕೂಡ ಸಂವಿಧಾನದ ಮೂಲ ರಚನೆಯಲ್ಲಿ ಬರುತ್ತೆ ಅನ್ನೋ ಅಂಶವನ್ನು ಇಲ್ಲಿ ಸೇರಿಸಲಾಯಿತು, ತೀರ್ಪಿನ ಮೂಲಕ ನೀಡಲಾಯಿತು. ಜೊತೆಗೆ ಮೂಲ ರಚನೆಗೆ ಧಕ್ಕೆ ತರತಕ್ಕಂತಹ ಮುಂಬರುವ ಯಾವುದೇ ತಿದ್ದುಪಡಿಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು ಅನ್ನೋ ಅಂಶವನ್ನು ಸಹ ಈ ಕೇಸ್ನಲ್ಲಿ ಎತ್ತಿಡಿಯಲಾಯಿತು. ನಂತರ ಬರ್ತಕ್ಕಂಥ ಕೇಸು ಐಆರ್ ಕೊಯ್ಲೋ ವರ್ಸಸ್ ಸ್ಟೇಟ್ ಆಫ್ ತಮಿಳುನಾಡು 2007. ಸೊ ಈ ಕೇಸ್ನಲ್ಲಿ ಈ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ಗೆ ಹೊಸ ಆಯಾಮಗಳು ಸೇರಿಸಲ್ಪಟ್ಟವು. ಏನಂದರೆ ದೇರ್ ಈಸ್ ನೋ ಸರ್ಟನಿಟಿ ಅಬೌಟ್ ವಾಟ್ ಕಾನ್ಸ್ಟಿಟ್ಯೂಟ್ ಬೇಸಿಕ್ ಸ್ಟ್ರಕ್ಚರ್. ಅಂದರೆ ಮೂಲ ರಚನೆ, ಸಂವಿಧಾನದ ಮೂಲ ರಚನೆ ಯಾವ ಅಂಶಗಳನ್ನು ಒಳಗೊಳ್ಳುತ್ತೆ ಅನ್ನೋದನ್ನು ಒಂದೇ ಸಾರಿ ಹೇಳೋಕ್ಕಾಗೋದಿಲ್ಲ, ಒಂದೇ ಸಾರಿ ಪಟ್ಟಿ ಮಾಡೋಕ್ಕಾಗೋದಿಲ್ಲ. ನಾನಾಗಲೇ ವಾಟ್ ಬೇಸಿಕ್ ಸ್ಟ್ರಕ್ಚರ್ ಇನ್ಕ್ಲೂಡ್ಸ್ ಅಂತ ಕೆಲವು ಅಂಶಗಳನ್ನು ಪಟ್ಟಿ ಮಾಡಿ ತೋರಿಸ್ತೀವಿ ತಮಗೆಲ್ಲ. ಎಸ್, ಅವಷ್ಟೇ ಅಲ್ಲ. ಬೇಸಿಕ್ ಸ್ಟ್ರಕ್ಚರ್ ಅಂದರೆ ಅದಷ್ಟೇ ಅಲ್ಲ. ಕಾಲಕ್ಕೆ ಸನ್ನಿವೇಶಕ್ಕೆ ತಕ್ಕಂತೆ ಏನಾಗ್ಬೋದು, ಈ ಪಟ್ಟಿಯಲ್ಲಿ ಇನ್ನೂ ಕೆಲವು ಹೊಸ ವಿಷಯಗಳು ಸೇರಿಸಲ್ಪಡಬಹುದು. ಹಾಗಿದ್ರೆ ಈ ವಿಷಯಗಳನ್ನು ಸೇರಿಸುವ ಅಧಿಕಾರ ಯಾರಿಗಿದೆ? ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಯಾವ್ಯಾವು ಅಂತ ನಿರ್ಧರಿಸುವ ಅಧಿಕಾರ ಯಾರಿಗಿದೆ ಅಂದರೆ ಈ ಅಧಿಕಾರವನ್ನು ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ಗೆ ನೀಡಲಾಯಿತು. ಸೊ ಮೂಲ ರಚನೆ ಯಾವ ಯಾವ ಅಂಶಗಳನ್ನು ಒಳಗೊಂಡಿದೆ ಎಂಬುದನ್ನು ಕಾಲಕ್ಕೆ ನಿರ್ಧರಿಸುವ ಅಧಿಕಾರವನ್ನು ಸುಪ್ರೀಂ ಕೋರ್ಟ್ಗೆ ಕೊಡಲಾಯಿತು. ಸೊ ಈ ಮೂಲಕ ಈ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಅನ್ನೋದು ತುಂಬ ಪ್ರಬಲವಾದಂತಹ ಹೊಸ ಆಯಾಮವನ್ನು ಪಡೆದುಕೊಳ್ತು. ಸೊ ಟೋಟಲಿ ನಾವು ಕನ್ಕ್ಲೂಷನಿಗೆ ಬರೋದಾದರೆ, ಅಟ್ ಪ್ರೆಸೆಂಟ್ ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ ಎನಿ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇನ್ಕ್ಲೂಡಿಂಗ್ ಫಂಡಮೆಂಟಲ್ ರೈಟ್ಸ್ ವಿತೌಟ್ ಅಫೆಕ್ಟಿಂಗ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಮೂಲ ರಚನೆಗೆ, ಸಂವಿಧಾನದ ಮೂಲ ರಚನೆಗೆ ಧಕ್ಕೆ ಆಗದೇ ರೀತಿ ಅದನ್ನು ತಿದ್ದುಪಡಿ ಮಾಡುವ ಅಧಿಕಾರ ಪಾರ್ಲಿಮೆಂಟ್ಗೆ ಇದೆ. ಹೀಗಾಗಿ ಇಲ್ಲಿ ಸಂವಿಧಾನದ ಶ್ರೇಷ್ಠತೆ ಮತ್ತು ನಾಗರಿಕರ ಮೂಲಭೂತ ಹಕ್ಕುಗಳ ರಕ್ಷಣೆಯನ್ನು ಎತ್ತಿಡಿಯೋದಕ್ಕೆ ಸುಪ್ರೀಂ ಕೋರ್ಟ್ಗೆ ಅಧಿಕಾರವನ್ನು, ಮುಖ್ಯವಾದಂತಹ ನ್ಯಾಯಿಕ ವಿಮರ್ಶಾ ಅಧಿಕಾರವನ್ನು ಕೊಡಲಾಗಿದೆ. ಸೊ ಇದು ಪ್ರಸ್ತುತ ಇರತಕ್ಕಂತಹ ಕನ್ಕ್ಲೂಷನ್. ಸೊ ಥ್ಯಾಂಕ್ ಯು ಫಾರ್ ಪೇಷಂಟ್ ಲಿಸ್ನಿಂಗ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.